ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ಧವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ವಕೀಲರ ಸಂಘದ ಸದಸ್ಯರು ಶುಕ್ರವಾರ ಬೈಕ್ ಜಾಥಾ ಮೂಲಕ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಇಂದು ನ್ಯಾಯಾಲಯದ ಆವರಣದಿಂದ ಬೈಕ್ ಮೂಲಕ ಜಾಥಾದಲ್ಲಿ ತೆರಳಿದ ವಕೀಲರು ಅನವೃತ್ತ, ದೊಡ್ಡಮರುತ್ತ, ನಂಜೇಗೌಡ ವೃತ್ತ ಮೂಲಕ ಸಾಗಿ ತಾಲೂಕು ಕಚೇರಿ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆ ಬಳಿ ತಾಲೂಕು ಕಚೇರಿ ಮುಂದೆ ಕೆಲ ಕಾಲ ಘೋಷಣೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ವಕೀಲರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಮಾರ್ ಮಾತನಾಡಿ, ದೇಶದ ಜವಾಬ್ದಾರಿ ಸ್ಥಾನದಲ್ಲಿರುವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅಂಬೇಡ್ಕರ್ ಎಂಬ ಪದವನ್ನು ಜಪ ಮಾಡುವುದು ಬಿಟ್ಟು ನೀವು ದೇವರನ್ನು ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನವಾದರೂ ಸಿಗುತ್ತಿತ್ತು ಎಂದು ವ್ಯಂಗ್ಯವಾಗಿ ಮಾತನಾಡಿ ಅವಮಾನಿಸಿರುವುದು ಖಂಡನೀಯ. ಅಲ್ಲದೆ ಸಂವಿಧಾನದಡಿಯಲ್ಲಿಯೇ ಗೃಹ ಸಚಿವರಾಗಿ ಪ್ರಮಾಣ ವಚನ ಪಡೆದು ಈ ರೀತಿ ಅಪಹಾಸ್ಯ ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅಗೌರವ ಉಂಟು ಮಾಡಿರುವುದು ಯಾರು ಕೂಡ ಸಹಿಸುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ಅವರು ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಜೊತೆಗೆ ಸಂಸದ ಅಖಾಡದಿಂದ ಪದಗಳನ್ನು ತೆಗೆದುಹಾಕಬೇಕಿದೆ. ಇದೊಂದು ನಮ್ಮ ಭಾರತ ಸರ್ಕಾರದಲ್ಲಿ ಹೇಯ ಕೃತ್ಯವಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದಡಿ ಪ್ರತಿ ಭಾರತೀಯರು ಬದುಕು ಕಟ್ಟಿಕೊಂಡಿದ್ದಾರೆ. ಅಮಿತ್ ಶಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಈ ರೀತಿಯ ಅವಮಾನದ ಹೇಳಿಕೆ ಕೇಂದ್ರ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ, ತಲೆ ತಗ್ಗಿಸುವ ಕೆಲಸವಾಗಿದೆ ಎಂದು ಹಿರಿಯ ವಕೀಲರುಗಳು ಖಂಡಿಸಿದ್ದರು. ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಆಶಯಗಳಿಗೆ ವಿರುದ್ಧವಾಗಿ ಅಂಬೇಡ್ಕರ್ 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 ಎಂಬ ಪದವನ್ನು ಜಪ ಮಾಡುವುದನ್ನು ಬಿಟ್ಟು ನೀವು ದೇವರನ್ನು ಜಪ ಮಾಡಿದರೆ ಸ್ವರ್ಗದಲ್ಲಿ ಸ್ಥಾನವಾದರೂ ಸಿಗುತ್ತಿತ್ತು ಎಂದು ವ್ಯಂಗ್ಯವಾಗಿ ಮಾತನಾಡಿ ಅವಮಾನಿಸಿರುವುದು ಖಂಡನೀಯ. ಮಾನ್ಯ ಅರ್ಕ್ಲೋಡ್ ವಕೀಲರ ಸಂಘವು ಈ ದಿನ ಪ್ರತಿಭಟನೆ ಮಾಡುವ ಮೂಲಕ ಮಾನ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವ ಮೂಲಕ ಅಮಿತ್ ಶಾ ಅವರನ್ನು ಗೃಹ ಮಂತ್ರಿ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಮತ್ತು ಸಂಸತ್ನಲ್ಲಿ ಮಾತನಾಡಿರುವ ಅಡಕದಿಂದ ಪದಗಳನ್ನು ತೆಗೆದುಹಾಕಬೇಕೆಂದು ಒತ್ತಾಯಿಸುತ್ತಾ ಈ ಮನವಿಯನ್ನು ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಅವರ ಮೂಲಕ ತಮ್ಮ ಅವಗಮನಕ್ಕೆ ಸಲ್ಲಿಸುತ್ತಿದ್ದೇವೆ. ಇದೊಂದು ನಮ್ಮ ಭಾರತ ಸರ್ಕಾರದಲ್ಲಿ ಅತ್ಯಂತ ಹೇಯ ಕೃತ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ. ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ಅವರು ಸಹ ಸಂಸತ್ನಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿ ಅವರ ಬಗ್ಗೆನೇ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿರೋದು ಖಂಡನೀಯ. ಮತ್ತು ಗೃಹ ಸಚಿವರು ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವ್ರಿಗೆ ಇನ್ನೂ ಮನವರಿಕೆ ಆಗಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಮೋದಿಜಿ ಸಂಪುಟದಲ್ಲಿ ಅವರು ಇರೋಕ್ಕೆ ಅನಲಾಯಕು ಅಂತ ನಾವು ಹೇಳ್ತಾ ಅವರನ್ನು ಕೂಡಲೇ ಭಾರತ ಸರ್ಕಾರದ ಸಚಿವ ಸಂಪುಟದಿಂದ ಅವರನ್ನು ಕೂಡಲೇ ವಜಾ ಮಾಡಬೇಕು ಅಂತ ಹೇಳ್ತಾ ಈ ವಕೀಲರ ಸಂಘದ ಪರವಾಗಿ ನಮ್ಮ ಮಾನ್ಯ ಅರ್ಕಲೋಡ್ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಎಲ್ಲಾ ವಕೀಲರ ಮೂಲಕ ಸಲ್ಲಿಸಲು ಬಯಸುತ್ತೇವೆ. ತಹಶೀಲ್ದಾರ್ ಸೌಮ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀಧರ್ ಖಜಂಚಿ, ಸೋಮಶೇಖರ್, ಹಿರಿಯ ವಕೀಲರಾದ ಜನಾರ್ದನ್ ಗುಪ್ತಾ, ರಾಜೇಶ್, ಶಂಕರಯ್ಯ, ವೇದಮೂರ್ತಿ, ರಾಕೇಶ್, ಮಹೇಶ್, ಯೋಗೇಶ್, ಶೋಭಾ, ಶ್ರೀಲಕ್ಷ್ಮಿ, ರವಿಚಂದ್ರ, ಪ್ರಕಾಶ್, ಕೃಷ್ಣ, ಶೋಭಾ, ಜಯಲಕ್ಷ್ಮಿ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.